ನಮಸ್ಕಾರ ಬಂಧುಗಳೇ. ಇಂದಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಸಂಘಟನೆಯಿಂದ ದಿನಾಂಕ 4/3/2026 ಪ್ರತಿಭಟನಾ ಧರಣಿಯನ್ನು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತಿನ ದಿವಸ ಮಾಡಬೇಕಂತೇಳಿ ತೀರ್ಮಾನ ತೊಗೊಂಡಿವಿ. ಆ ಪ್ರತಿಭಟನಾ ಧರಣಿಯಲ್ಲಿ ಕೆಲವು ಅಜೆಂಡಾಗಳನ್ನು ಇಟ್ಟಿವಿ. ಏನು ಅಜೆಂಡಾಗಳಂದ್ರೆ ಒಳ ಮೀಸಲಾತಿ ಇರುವಷ್ಟು ಬಿಂದು ಸರಿಪಡಿಸ್ಬೇಕು, ಮತ್ತು ಹಾಸ್ಟೆಲ್ ಮಕ್ಕಳಿಗೆ ಎಷ್ಟು ಮಕ್ಕಳು ದಲಿತ ಮಕ್ಕಳು SC/ST ಮಕ್ಕಳು ಅರ್ಜಿ ಹಾಕ್ತಾರೆ ಅವರೆಲ್ಲರಿಗೆ ಏನದ ಹಾಸ್ಟೆಲ್ ವಸತಿ ಕಲ್ಪಿಸ್ಕೊಡ್ಬೇಕು. ಮತ್ತು ದಲಿತರಿಗೆ ಪ್ರತ್ಯೇಕ ಸ್ಮಶಾನ ಏನಪ್ಪ ಅಂದ್ರೆ ಪ್ರತಿ ಊರಾಗ ಮಾಡಿಸ್ಕೊಡ್ಬೇಕು. ಮತ್ತೇನಪ್ಪ ಅಂದ್ರೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಾಮಾಜಿಕ ಮತ್ತು ಸಮುದಾಯದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಇಂಥವು ಹಲವಾರು ಬೇಡಿಕೆಗಳನ್ನು ಇಟ್ಟು ದಿನಾಂಕ 4/3/2026 ಕಲಬುರಗಿ ಜಿಲ್ಲೆಯ DC ಕಚೇರಿ ಎದುರು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಧರಣಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀವಿ. ಹೇಳಿ. ನನ್ನ ಹೆಸರು ರಾಮಣ್ಣ ನೂಲಾ ಮೋಘ ಅಂಥೇಳಿ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅನೇಕ ಗಳಲ್ಲಿ ಕೂಡ ಅದನ್ನು ತೋರಿಸಿ ಇವತ್ತು ಮುತ್ತೆಯವರ ಹೆಸರು ತೇಜೋದಯ ಮಾಡೋದ್ರ ಜೊತೆಗೆ ಆ ಮಗುವಿನ ಚಿತ್ರವನ್ನು ತೋರಿಸಿ ಇವತ್ತು ಇದೊಂದು ಹುನ್ನಾರವನ್ನು ನಡೀತಾ ಇದೆ. ಇವತ್ತು ನಿಜವಾಗಿ ಅಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂದ್ರೆ ಅದೇ ಮಗುವಿನ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಪೋಷಕರು, ತಂದೆ ತಾಯಿ, ಸಂಬಂಧಿಕರು ಎಲ್ಲರೂ ಅಲ್ಲಿ ದರ್ಶನಕ್ಕೆ ಬಂದಾರ. ಆ ಮಗುವಿನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವರೆಲ್ಲರೂ ಎದುರುಗಡೆಯೇ ಆ ಮಗುವಿಗೆ ವಾತ್ಸಲ್ಯದಿಂದ ಅವರು ಒಂದು ಎತ್ತಿ ಕುಂದಿಸೋದಾಗಲಿ, ಒಂದು ಕಡೆ ಮೂಗು ಹಿಡಿಯೋದಾಗಲಿ, ಇನ್ನೂ ಒಂದು ಸಲ ಹಿಂಗೆ ಹಣಿಗೆ ಟಚ್, ಯಾಕಂದ್ರೆ ನಾವು ವಿಡಿಯೋ ನೋಡಿಯೋ ಹಣಿಗೆ ಟಚ್ ಮಾಡೋದಾಗಲಿ, ಆ ಥರ ಮಾಡೋ ಸಂದರ್ಭದಾಗ ವಿಡಿಯೋ ಮಾಡೋರು ಆ ಮಗುವಿಂದು ಮತ್ತು ಅವ್ರ ಜೊತೆಗೆ ಮತ್ತೆ ವಿಡಿಯೋ ಟರ್ನ್ ಮಾಡ್ತಾರೆ. ಅಲ್ಲಿ ತಂದೆ ತಾಯಿ ಎದುರೇ ಹರ ಮತ್ತು ಸಂಬಂಧಿಕರು ಸುಮಾರು 10 ಜನ ಅವರೆಲ್ಲ ವಿಡಿಯೋ ಮಾಡಿಕೊಂಡು ಅವರು ತಮ್ಮ ಮಗುವಿನ ಜೊತೆ ಇವತ್ತು ತಾವೆಲ್ಲರೂ ಹೇಗಿದ್ದಾರೆ ಅವರು ಪ್ರೀತಿ ವಾತ್ಸಲ್ಯದಿಂದ ಇವತ್ತು ಎತ್ತಿ ಮುದ್ದಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರು ತಂದೆ ತಾಯಿನೇ ಇವತ್ತು ಸ್ಟೇಟಸ್ ಇಟ್ಟ ಫಸ್ಟ್ ಒಂದು ಖುಷಿಯಿಂದ. ಅದನ್ನೇ ಇವತ್ತು ನೋಡೋರ ದೃಷ್ಟಿ, ನಾವು ಕೆಟ್ಟ ವಿಚಾರ ಮಾಡಿ ನೋಡೋ ದೃಷ್ಟಿಯಿಂದ ನೋಡಿದ್ರೆ ಅದು ಕೆಟ್ಟ ಅನ್ನಿಸ್ತದೆ. ಇವತ್ತು ಆ ಭಾವನೆಯನ್ನು ಬದಲಾವಣೆ ಮಾಡಿ ನೋಡಿದಾಗ ಅದು ಅಲ್ಲಿ ಕೆಟ್ಟ ಅನಿಸಲ್ಲ. ಇವತ್ತು ಆ ಮಲ್ಲಿಕಾರ್ಜುನ ಮೂರ್ತಿಯವರು ಕೂಡ ಹೇಳಿಕೆ ಕೊಟ್ಟರು, ನಮ್ಮ ಹತ್ತಿರ ಸಂಬಂಧಿ ನಮ್ಮ ಅಣ್ಣನ ಮಗಳು ನಮ್ಮ ಮಗಳಿದ್ದಂಗೆ ತಿಳ್ಕೊಂಡು ನಾನು ಆಟ ಆಡಿಸಿದ್ದೀನಿ, ಅದನ್ನೇ ತಪ್ಪು ಕಲ್ಪನೆ ಆಗ್ಯದ ಜನರಿಗೆ, ಈ ಥರ ಒಂದು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳ್ಯಾರ. ಆದರೂ ಕೂಡ ನಾವು ಕೂಡ ಒಂದು ಏನು ಮನವಿ ಮಾಡ್ಕೊತೀವಿ ಅಂದ್ರೆ ಯಾವುದೇ ಒಂದು ಸಂದರ್ಭದಾಗ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು.